ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೊರೋನಾ ಎರಡನೇ ಅಲೆಗೆ ಆರ್ಥಿಕತೆ ಮಹಾಕುಸಿತ. ಬ್ಯಾಂಕಿಂಗ್, ಆಟೋಮೊಬೈಲ್, ಸೇವಾ ಕ್ಷೇತ್ರಕ್ಕೂ ನಷ್ಟ ಭೀತಿ. ಉದ್ಯಮ ನಷ್ಟ, ಕಾರ್ಮಿಕರಿಗೆ ಕಷ್ಟ. ತುತ್ತು ಅನ್ನಕ್ಕೂ ಕೊರೋನಾ ಕಾಟ. ಇದುವೇ ಈ ಹೊತ್ತಿನ ಫೋಕಸ್ 18. ಆರ್ಥಿಕತೆಗೆ ಎರಡನೇ ಕೊರೋನಾ. ಕೊರೋನಾ ಎರಡನೇ ಅಲೆಗೆ ಆರ್ಥಿಕತೆ ಮಹಾಕುಸಿತ. ಬ್ಯಾಂಕಿಂಗ್, ಆಟೋಮೊಬೈಲ್, ಸೇವಾ ಕ್ಷೇತ್ರಕ್ಕೂ ನಷ್ಟ ಭೀತಿ. ಉದ್ಯಮ ನಷ್ಟ, ಕಾರ್ಮಿಕರಿಗೆ ಕಷ್ಟ. ತುತ್ತು ಅನ್ನಕ್ಕೂ ಕೊರೋನಾ ಕಾಟ. ಎರಡನೇ ಅಲೆ. ಕೊರೋನಾದ ಎರಡನೇ ಅಲೆ ಇಡೀ ಜಗತ್ತನ್ನ ಮತ್ತೆ ಸಂಕಷ್ಟಕ್ಕೆ ದೂಡಿದೆ. ಅದರಲ್ಲೂ ಭಾರತದಲ್ಲಿ ವೈರಸ್ ವಿಸ್ಫೋಟವಾಗುತ್ತಿದ್ದು ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಹೊಸ ಸೋಂಕಿತರು ಪತ್ತೆಯಾಗುತ್ತಿದ್ದಾರೆ. ಸಾವಿನ ಸಂಖ್ಯೆಯೂ ದಿನ 1000 ಗಡಿ ದಾಟ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಇನ್ನು ಕೇವಲ 10 ದಿನದಲ್ಲಿ ಪ್ರತಿದಿನ 3 ಲಕ್ಷ ಕೇಸ್ಗಳು ಪತ್ತೆಯಾಗುವ ಆತಂಕವನ್ನು ಹುಟ್ಟುಹಾಕುತ್ತಿದೆ. ಈ ಆತಂಕ, ಭಯ ದೇಶದ ಆರ್ಥಿಕತೆಗೆ ಅತಿ ದೊಡ್ಡ ಹೊಡೆತ ಕೊಡೋ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಕಳೆದ ವರ್ಷ ಕೊರೋನಾ ನಿಯಂತ್ರಣಕ್ಕೆ ಇಡೀ ದೇಶದಲ್ಲಿ ಕೆಲ ತಿಂಗಳುಗಳ ಕಾಲ ಲಾಕ್ಡೌನ್ ಜಾರಿಗೊಳಿಸಲಾಗಿತ್ತು. ಲಾಕ್ಡೌನ್ ಹೊಡೆತದಿಂದ ಬಡವರು, ಮಧ್ಯಮ ವರ್ಗದ ಮಂದಿ ತುತ್ತು ಅನ್ನಕ್ಕೂ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿತ್ತು. ಶ್ರಮಿಕ ವರ್ಗದ ಕೈಕಾಲು ಕಟ್ಟಿ ಹಾಕಿದಂತಾಗಿತ್ತು. ಅಷ್ಟೇ ಅಲ್ಲ, ಕೊರೋನಾ ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ದೇಶದ ಆರ್ಥಿಕತೆಗೆ ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟವಾಗಿತ್ತು. ಆ ನಷ್ಟದಿಂದ ಚೇತರಿಸಿಕೊಳ್ಳೋಕೆ ದೇಶದ ಎಲ್ಲ ರಾಜ್ಯಗಳು ಪರದಾಡುತ್ತಿವೆ. ಪರಿಸ್ಥಿತಿ ಹೀಗಿರುವಾಗಲೇ ಈಗ ಕೊರೋನಾ ಎರಡನೇ ಅಲೆ ಎದ್ದಿದ್ದು ದೇಶದಲ್ಲಿ ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಹೊಸ ಸೋಂಕಿತರು ಹುಟ್ಕೊಂತಿದ್ದಾರೆ. ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಗುವ ಹಂತ ತಲುಪಿದ್ರೆ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗುತ್ತಾ ಅನ್ನೋ ಅನುಮಾನಗಳು ಕೇಳಿಬರುತ್ತಿವೆ. ಆದರೆ ನೆನಪಿರಲಿ, ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾದ್ರೆ ಆರ್ಥಿಕತೆ ನೆಲಕ್ಕಚ್ಚೋದು ಗ್ಯಾರಂಟಿ. ಉದ್ಯಮ, ಕೈಗಾರಿಕೆಗಳಿಗೆ ಭಾರಿ ನಷ್ಟ ಎದುರಾಗಲಿದೆ. ಬ್ಯಾಂಕಿಂಗ್, ಆಟೋಮೊಬೈಲ್ ಮತ್ತು ಸೇವಾ ಕ್ಷೇತ್ರಕ್ಕೂ ಭಾರಿ ದೊಡ್ಡ ಪೆಟ್ಟು ಬೀಳೋ ಭೀತಿಯನ್ನು ಹುಟ್ಟುಹಾಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಡವರು, ಮಧ್ಯಮ ವರ್ಗದ ಜನರ ಬದುಕೆ ಬರ್ಬಾದಾಗಿ ಹೋಗಲಿದೆ. ಹಾಗಾದ್ರೆ ಮೇ ಅಂತ್ಯದವರೆಗೂ ಕೊರೋನಾ ಸೋಂಕಿತರ ಸಂಖ್ಯೆ ಹೀಗೆ ಏರಿದ್ರೆ ಮುಂದೇನಾಗುತ್ತೆ? ದೇಶದಲ್ಲಿ ಅದೆಷ್ಟು 1000 ಕೋಟಿ ನಷ್ಟ ಎದುರಾಗುತ್ತೆ ಗೊತ್ತಾ? ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ದೇಶದ ಸೋಂಕು ಗಣನೀಯವಾಗಿ ಏರಿಕೆಯಾಗ್ತಾ ಇರೋ ಟಾಪ್ 10 ರಾಜ್ಯಗಳು ಯಾವುವು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ದೆಹಲಿ, ಛತ್ತೀಸ್ಗಢ, ಕರ್ನಾಟಕ, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಗುಜರಾತ್ ಹಾಗೂ ರಾಜಸ್ಥಾನ. ಈ 10 ರಾಜ್ಯಗಳಲ್ಲಿ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಿದೆ. ಹೊಸ ಸೋಂಕಿತರಲ್ಲಿ 80.76% ಮಂದಿ ಈ 10 ರಾಜ್ಯಗಳಿಗೆ ಸೇರಿದವರು ಅಂತೇಳಿ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ ಗುರುವಾರ ಕೇವಲ 24 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ 2,739 ಕೋವಿಡ್ ಪ್ರಕರಣಗಳು ದೃಢಪಟ್ಟಿವೆ. ಮಹಾರಾಷ್ಟ್ರ ಒಂದರಲ್ಲೇ 58,952 ಪ್ರಕರಣಗಳು ದಾಖಲಾಗಿವೆ. ಉತ್ತರ ಪ್ರದೇಶದಲ್ಲಿ 20,439 ಹಾಗೂ ದೆಹಲಿಯಲ್ಲಿ 17,282 ಪ್ರಕರಣಗಳು ದೃಢಪಟ್ಟಿವೆ. ಈ ಅವಧಿಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ 1.06 ಲಕ್ಷದಷ್ಟು ಏರಿಕೆಯಾಗಿದೆ. ನಿಮಗೆ ಗೊತ್ತಿರಲಿ, ಮಹಾರಾಷ್ಟ್ರದ ಕೆಲವೆಡೆ ಲಾಕ್ಡೌನ್ ಅಂತ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ವಿಧಿಸಲಾಗಿದ್ದು ಮುಂಜಾನೆಯ ವಾಕಿಂಗ್, ಜಾಗಿಂಗ್, ಸೈಕ್ಲಿಂಗ್ ಮುಂತಾದ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ 15 ದಿನಗಳ ಕಾಲ ಲಾಕ್ಡೌನ್ ಮಾದರಿಯ ನಿಷೇಧಗಳನ್ನು ವಿಧಿಸಲಾಗಿದೆ. ಆದರೆ ಈ ಕುರಿತು ಜನರಲ್ಲಿ ಅನೇಕ ಗೊಂದಲಗಳಿದ್ದವು. ಅದಕ್ಕೆ ಸ್ಪಷ್ಟನೆಯ ರೂಪದಲ್ಲಿ ಸರ್ಕಾರವು ಪ್ರಶ್ನೋತ್ತರ ಮಾದರಿಯ 6 ಪುಟಗಳ ಸ್ಪಷ್ಟನೆಯನ್ನ ಬಿಡುಗಡೆ ಮಾಡಿದೆ. ಮದ್ಯ, ಸಿಗರೇಟು ಮುಂತಾದವು ಅಗತ್ಯ ವಸ್ತುಗಳ ವ್ಯಾಪ್ತಿಯಲ್ಲಿ ಬರುವುದಿಲ್ಲವಾದ್ದರಿಂದ ಇವುಗಳನ್ನು ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು ಆದೇಶ ನೀಡಲಾಗಿದೆ. ಪುಸ್ತಕದ ಅಂಗಡಿಗಳು, ಟ್ರಾವೆಲ್ ಏಜೆನ್ಸಿಗಳು ತುರ್ತು ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ಕಾರ್ಯನಿರ್ವಹಿಸಬಹುದು ಎಂದು ಸೂಚಿಸಲಾಗಿದೆ. ಇತ್ತ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ರಾಜಸ್ಥಾನದಲ್ಲೂ ಶುಕ್ರವಾರದಿಂದ 15 ದಿನಗಳ ಅವಧಿಗೆ ರಾತ್ರಿ ಕರ್ಫ್ಯೂ ಜಾರಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹೇಳಿದ್ದಾರೆ. ಹಾಗೆಯೇ ಕರ್ನಾಟಕದ ಬೆಂಗಳೂರಿನಲ್ಲೂ ಪ್ರತಿದಿನ 10,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗುತ್ತಿದ್ದು ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಕೆಲ ಟಫ್ ರೂಲ್ಸ್ ಜಾರಿಗೆ ತರುವುದಕ್ಕೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಮತ್ತೆ ಲಾಕ್ಡೌನ್ ಭೀತಿ, ವಲಸೆ ಕಾರ್ಮಿಕರ ಗುಳೆ. ಸೋಂಕು ದಿನೇ ದಿನೇ ಹೆಚ್ಚಾಗುತ್ತಿದ್ರು ಕರ್ನಾಟಕದಲ್ಲಿ ಲಾಕ್ಡೌನ್ ಇಲ್ಲ ಅಂತ ಸರ್ಕಾರ ಹೇಳುತ್ತಿದ್ರು
ಸೋಂಕು ಹೆಚ್ಚಾದ್ರೆ ಏನು ಬೇಕಾದರೂ ಆಗಬಹುದು ಅಂತ ಭಾವಿಸಿರೋ ವಲಸೆ ಕಾರ್ಮಿಕರು ಬೆಂಗಳೂರು ತೊರೆಯುತ್ತಿದ್ದಾರೆ. ಅತ್ತ ಮಹಾರಾಷ್ಟ್ರದಲ್ಲೂ ಪರಿಸ್ಥಿತಿ ಬಿಗಡಾಯಿಸಿದ್ದು ವಾರದ ಹಿಂದೆಯೇ ವಲಸೆ ಕಾರ್ಮಿಕರು ಮಹಾರಾಷ್ಟ್ರ ತೊರೆದಿದ್ದಾರೆ. ಹೀಗೆ ದೇಶದ ಪ್ರಮುಖ ನಗರಗಳಲ್ಲಿರೋ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ಗುಳೆ ಹೋಗುತ್ತಿದ್ದಾರೆ. ಇದರಿಂದ ನಗರ ಪ್ರದೇಶಗಳಲ್ಲಿ ಕಾರ್ಮಿಕರ ಕೊರತೆ ಸೃಷ್ಟಿಯಾಗಿ ಅಭಿವೃದ್ಧಿ ಕೆಲಸಗಳು ಹಳ್ಳ ಹಿಡಿಯುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಲಾಕ್ಡೌನ್ ಮತ್ತು ಕರ್ಫ್ಯೂ ಭೀತಿ ದೇಶದ ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅದು ಹೇಗೆ ಅಂತೀರಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೈಗಾರಿಕೆಗಳಿಗೆ ನಷ್ಟದ ಭೀತಿ. ಹೌದು, ಲಾಕ್ಡೌನ್ ಅಥವಾ ಕರ್ಫ್ಯೂನಂತಹ ಕಠಿಣ ನಿರ್ಧಾರಗಳಿಂದ ಕೈಗಾರಿಕೆಗಳಿಗೆ ಕಾರ್ಮಿಕರ ಕೊರತೆ ಎದುರಾಗುತ್ತೆ. ಇದರ ಜೊತೆಗೆ ಕೈಗಾರಿಕೆಗಳಿಗೆ ಪೂರೈಕೆಯಾಗುವ ಕಚ್ಚಾ ವಸ್ತುಗಳ ಕೊರತೆ ಕಗ್ಗಂಟಾಗಿ ಕಾಡಬಹುದು. ಕಚ್ಚಾ ವಸ್ತುಗಳ ಪೂರೈಕೆ ಕಡಿಮೆಯಾದ್ರೆ ಸಹಜವಾಗೇ ಉತ್ಪಾದನೆಯೂ ಕಡಿಮೆಯಾಗುತ್ತೆ. ಇನ್ನು ಜನ ಕೊರೋನಾದಿಂದ ಹೊರಬರೋಕೆ ಹೆದರ್ಕೊಂಡ್ರೆ ಬೇಡಿಕೆ ಕೂಡ ಕುಸಿಯುವ ಆತಂಕ ಸಣ್ಣ, ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳನ್ನ ಕಾಡುತ್ತಿದೆ. ಪ್ರವಾಸೋದ್ಯಮಕ್ಕೂ ಭಾರಿ ಹೊಡೆತ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಆದರೆ ಈ ಕಠಿಣ ನಿಯಮಗಳು ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಕೊಡುವ ಸಾಧ್ಯತೆ ಇದೆ. ಕೊರೋನಾ ಕಠಿಣ ನಿಯಮಗಳಿಂದಾಗಿ ಜನ ಪ್ರವಾಸ ಕೈಗೊಳ್ಳೋಕೆ ಹಿಂದೆ ಮುಂದೆ ನೋಡುವಂತಾಗಿದೆ. ಇದರಿಂದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸುತ್ತಿದೆ. ಪ್ರವಾಸಿಗರ ಸಂಖ್ಯೆ ಕಡಿಮೆಯಾದ್ರೆ ಪ್ರವಾಸಿಗರನ್ನೇ ನೆಚ್ಚಿಕೊಂಡಿರುವ ಹೋಟೆಲ್, ರೆಸ್ಟೋರೆಂಟ್ಗಳ ಆದಾಯಕ್ಕೂ ಕತ್ತರಿ ಬೀಳಲಿದೆ. ಆಟೋಮೊಬೈಲ್ ಕ್ಷೇತ್ರಕ್ಕೂ ಕೊರೋನಾ ಕರಿನೆರಳು. ಕಳೆದ ವರ್ಷ ಕೊರೋನಾ ಲಾಕ್ಡೌನ್ ನಂತರ ಅತಿ ವೇಗವಾಗಿ ಚೇತರಿಸಿಕೊಂಡ ಕ್ಷೇತ್ರ ಅಂದ್ರೆ ಅದು ಆಟೋಮೊಬೈಲ್ ಕ್ಷೇತ್ರ. ಕಳೆದ ಸೆಪ್ಟೆಂಬರ್ನಲ್ಲಿ ಅನ್ಲಾಕ್ ಆದ್ಮೇಲೆ ಹಬ್ಬ ಹರಿದಿನಗಳಿಗೆ ಜನ ಹೆಚ್ಚಾಗಿ ಬೈಕು, ಕಾರುಗಳನ್ನ ಕೊಂಡ್ಕೊಂಡಿದ್ರು. ಇದರಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ನಿಧಾನಕ್ಕೆ ಚೇತರಿಕೆ ಕಾಣ್ತಾ ಇತ್ತು. ಆದ್ರೀಗ ಮತ್ತೆ ಕರ್ಫ್ಯೂ ಮತ್ತು ಲಾಕ್ಡೌನ್ ಗುಮ್ಮ ಧುತ್ ಅಂತ ಎದ್ದು ಕೂತಿದ್ದು ಆಟೋಮೊಬೈಲ್ ಕ್ಷೇತ್ರ ಚೇತರಿಕೆಗೆ ತಣ್ಣೀರೆರಚೋ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರಲಿ, ಇಡೀ ದೇಶಕ್ಕೆ 20% ರಿಂದ 25% ಕಾರು ಮತ್ತು ದ್ವಿಚಕ್ರ ವಾಹನಗಳನ್ನ ಮಹಾರಾಷ್ಟ್ರ ಒಂದೇ ಪೂರೈಸುತ್ತಿದೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಕೊರೋನಾ ಕಠಿಣ ರೂಲ್ಸ್ ಈ ಉದ್ಯಮದ ಮೇಲೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಬ್ಯಾಂಕಿಂಗ್ ವಲಯಕ್ಕೆ ಅನುತ್ಪಾದಕ ಆಸ್ತಿ ಆತಂಕ. ಬ್ಯಾಂಕಿಂಗ್ ವಲಯಕ್ಕೆ ಈಗ ಅನುತ್ಪಾದಕ ಆಸ್ತಿಯ ಆತಂಕ ದೊಡ್ಡ ಸಮಸ್ಯೆಯಾಗಿ ಕಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಕೊರೋನಾ 2ನೇ ಅಲೆ ರಣಕೇಕೆ ಹಾಕುತ್ತಿದ್ದು ಮತ್ತೆ ಕರ್ಫ್ಯೂ, ಲಾಕ್ಡೌನ್ ಮಾತುಗಳು ಕೇಳಿ ಬರುತ್ತಿವೆ. ಇದರಿಂದ ದೇಶದ ಸಾಕಷ್ಟು ಕಂಪನಿಗಳಲ್ಲಿ ವರ್ಕ್ ಫ್ರಮ್ ಹೋಮ್, ವೇತನ ಕಡಿತ, ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆಯೋದು, ಬೇಡಿಕೆ ಇಲ್ಲದಿದ್ದರಿಂದ ಉತ್ಪಾದನೆ ನಿಲ್ಲಿಸಿ ನಷ್ಟಕ್ಕೀಡಾಗುವ ಸಾಧ್ಯತೆ ಇದೆ. ಇಂಥ ಪರಿಸ್ಥಿತಿ ಸೃಷ್ಟಿಯಾದ್ರೆ ಬ್ಯಾಂಕ್ಗಳಿಗೆ ಸಾಲ ಪಾವತಿಯಾಗದೆ NPA ಆಗುವ ಆತಂಕ ಎದುರಾಗಲಿದೆ. 50 ಲಕ್ಷ ಸ್ಮಾರ್ಟ್ಫೋನ್ ಮಾರಾಟ ಕುಸಿತ. ಮತ್ತೆ ಲಾಕ್ಡೌನ್ ಅನ್ನೋ ಮಾತೆ ಜನರಲ್ಲಿ ಆತಂಕವನ್ನುಂಟು ಮಾಡುತ್ತಿದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಕಠಿಣ ಲಾಕ್ಡೌನ್ ಜಾರಿಗೆ ತಂದಿದ್ದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ 50 ಲಕ್ಷ ಸ್ಮಾರ್ಟ್ಫೋನ್ಗಳ ಮಾರಾಟ ಕಡಿಮೆಯಾಗೋ ಭೀತಿ ಹುಟ್ಟುಕೊಂಡಿದೆ. ಅನ್ಲಾಕ್ ನಂತರ ಚೇತರಿಕೆ ಕಾಣುತ್ತಿದ್ದ ಮೊಬೈಲ್ ಫೋನ್ಗಳ ಉದ್ಯಮಕ್ಕೆ ಲಾಕ್ಡೌನ್ ಅಥವಾ ಕಠಿಣ ನಿರ್ಧಾರಗಳು ಭಾರಿ ಹೊಡೆತ ನೀಡುವ ಸಾಧ್ಯತೆ ಇದೆ. ಹೀಗೆ ಕೊರೋನಾ ಕಠಿಣ ರೂಲ್ಸ್ಗಳಿಂದ ಹಲವು ಉದ್ಯಮಗಳು ನಷ್ಟಕ್ಕೆ ಗುರಿಯಾದ್ರೆ ಅತಿ ಹೆಚ್ಚು ಸಂಕಷ್ಟಕ್ಕೆ ತುತ್ತಾಗುವುದು ಶ್ರಮಿಕ ವರ್ಗ, ಜೊತೆಗೆ ಮಧ್ಯಮ ಮತ್ತು ಬಡವರು. ಕೊರೋನಾ ಲಾಕ್ಡೌನ್ ಅಥವಾ ಕರ್ಫ್ಯೂ ವಿಧಿಸಿದ್ರೆ ದುಡಿದು ತಿನ್ನೋ ಕೈಗಳನ್ನ ಕಟ್ಟಿ ಹಾಕಿದಂತಾಗುತ್ತೆ. ಇದರಿಂದ ಬಡವರು ತುತ್ತು ಅನ್ನಕ್ಕೂ ಪರದಾಡುವ ಸಾಧ್ಯತೆ ಇದೆ. ಕೊರೋನಾಗಿಂತ ಹಸಿವಿನಿಂದಲೇ ಘೋರಾತಿ ಘೋರ ಘಟನೆಗಳು ನಡೆದು ಹೋಗೋ ಆತಂಕವನ್ನ ಸೃಷ್ಟಿಸುತ್ತಿದೆ. ಕೇವಲ 10 ದಿನದ ಹಿಂದೆ 1 ಲಕ್ಷ ಏರ್ತಾ ಇದ್ದ ಕೊರೋನಾ ಕೇಸ್ಗಳು ಈಗ ಪ್ರತಿದಿನ 2 ಲಕ್ಷ ದಾಟ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗತ್ತಾ? ಮೇ ಅಂತ್ಯದವರೆಗೂ ಕೊರೋನಾ ಕೇಸ್ಗಳು ಇದೇ ರೀತಿ ಏರ್ತಾ ಹೋದ್ರೆ ದೇಶದಲ್ಲಿ ಅದೆಷ್ಟು ಸಾವಿರ ಕೋಟಿ ನಷ್ಟ ಎದುರಾಗುತ್ತೆ ಗೊತ್ತಾ? ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಸೋಂಕಿತರು ಹುಟ್ಕೊಳ್ತಿದ್ದಾರೆ. ಇದರ ಜೊತೆಗೆ ಸಾವಿನ ಸಂಖ್ಯೆಯೂ 1000 ಗಡಿ ದಾಟಿ ಏರ್ತಾ ಇದೆ. ಆ ಮೂಲಕ ಕೊರೋನಾ ಭಾರತದಲ್ಲಿ ಸಾರ್ವಕಾಲಿಕ ದಾಖಲೆ ಬರಿತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಏಪ್ರಿಲ್ 25ರ ವೇಳೆಗೆ ಪ್ರತಿದಿನ 3 ಲಕ್ಷ ಸೋಂಕಿತರು ಪತ್ತೆಯಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗುತ್ತಾ? ಲಾಕ್ಡೌನ್ ಗುಮ್ಮ ಆರ್ಥಿಕತೆಯ ಮೇಲೆ ಅದೆಷ್ಟು ಹೊಡೆತ ಕೊಡ್ತಾ ಇದೆ ಗೊತ್ತಾ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಕೊರೋನಾ ಕಪಿಮುಷ್ಟಿಗೆ ಸಿಲುಕಿರೋ ಜಗತ್ತು ವಿಲವಿಲ ಒದ್ದಾಡುತ್ತಿದೆ. ಒಂದು ಕಡೆ ಜೀವ, ಮತ್ತೊಂದು ಕಡೆ ಜೀವನದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಕೊರೋನಾ ಜೊತೆ ಸಹಜೀವನ ನಡೆಸೋಣ ಅಂದ್ರೆ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಹೀಗಾಗಿ ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಜಾರಿಗೆ ತಂದ್ರೆ ಜನರ ಬದುಕೆ ಬರ್ಬಾದಾಗುತ್ತೆ. ಲಾಕ್ಡೌನ್ ಹೇರಿದ್ರೆ ಅದರ ನೇರ ಪರಿಣಾಮ ಎದುರಾಗುವುದು ಬಡವರಿಗೆ. ಅವತ್ತಿನ ಊಟ ಅವತ್ತು ಸಂಪಾದಿಸಿಕೊಂಡು ತಿನ್ನೋರಿಗೆ. ಇದೇ ಕಾರಣಕ್ಕೆ ನೋಡಿ ಸರ್ಕಾರ ಲಾಕ್ಡೌನ್ ಮಾಡೋ ಪ್ರಶ್ನೆಯೇ ಇಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇರೋದು. ನೋ ಲಾಕ್ಡೌನ್ ಜಾರಿ ಆಗ್ತಾವ ಟಫ್ ರೂಲ್ಸ್.
ಇಡೀ ದೇಶ ಲಾಕ್ಡೌನ್ ಮಾಡಿದ್ರೆ ಜನರ ಜೀವನ ಸಂಕಷ್ಟಕ್ಕೆ ಸಿಲುಕುತ್ತೆ. ಜೊತೆಗೆ ಕಳೆದ ವರ್ಷದಂತೆ ಸರ್ಕಾರ ಕೂಡ ಜನರಿಗೆ ನೆರವಿನ ಹಸ್ತ ಚಾಚಲು ಸಾಧ್ಯವಿಲ್ಲ. ಯಾಕಂದ್ರೆ ಕಳೆದ ವರ್ಷ ಲಾಕ್ಡೌನ್ನಿಂದಾಗಿ ರಾಜ್ಯ ಸರ್ಕಾರಗಳಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೂ ದೇಶದ ಆದಾಯಕ್ಕೆ ಕತ್ತರಿ ಬಿದ್ದಿತ್ತು. ಹೀಗಾಗಿ ಇಡೀ ದೇಶಕ್ಕೆ ಲಾಕ್ಡೌನ್ ಹೇರುವಂತಹ ದುಸ್ಸಾಹಸಕ್ಕೆ ಮತ್ತೆ ಕೈ ಹಾಕಲ್ಲ ಅನ್ನೋ ಮಾತುಗಳಿವೆ. ಆದ್ರೆ ಒಂದಂತೂ ಸತ್ಯ, ಕೊರೋನಾ ಸೋಂಕು ಹೆಚ್ಚಾಗುತ್ತಿರುವ ಸೀಮಿತ ಪ್ರದೇಶಗಳನ್ನು ಗುರುತಿಸಿ ಅಂತಹ ಪ್ರದೇಶಗಳನ್ನು ಸೀಲ್ ಡೌನ್ ಮಾಡಬಹುದು. ನೈಟ್ ಕರ್ಫ್ಯೂ, ವೀಕೆಂಡ್ ಲಾಕ್ಡೌನ್ ಅಂತಹ ಕಠಿಣ ನಿಯಮಗಳನ್ನು ಜಾರಿಗೆ ತರುವ ಸಾಧ್ಯತೆ ಇದೆ. ಈಗಾಗಲೇ ಮಹಾರಾಷ್ಟ್ರ, ದೆಹಲಿ, ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಟಫ್ ರೂಲ್ಸ್ ಜಾರಿಯಾಗಿವೆ. ಟಫ್ ರೂಲ್ಸ್ನಿಂದನೂ ಆರ್ಥಿಕತೆಗೆ ಹೊಡೆತ. ಹೌದು, ಕೊರೋನಾ ನಿಯಂತ್ರಣಕ್ಕಾಗಿ ಜಾರಿಗೆ ತರುವ ಟಫ್ ರೂಲ್ಸ್ ಆರ್ಥಿಕವಾಗಿ ತೀರಾ ನಷ್ಟವುಂಟು ಮಾಡುತ್ತದೆ ಎಂದು ಬಾರ್ಕ್ಲೇಸ್ ಸಂಸ್ಥೆಯ ಸಮೀಕ್ಷಾ ವರದಿ ಹೇಳಿದೆ. ಮೇ ಅಂತ್ಯದವರೆಗೂ ಹೀಗೆ ಮುಂದುವರೆದರೆ 78,000 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗುತ್ತದೆ ಎಂದು ವರದಿಯಲ್ಲಿ ಉಲ್ಲೇಖಿಸಿದೆ. ಏಪ್ರಿಲ್ನ ಆರಂಭದಿಂದಲೇ ಹೊಸ ನಿರ್ಬಂಧಗಳು ಜಾರಿಯಾಗಿವೆ. ಸದ್ಯಕ್ಕೆ ಈ ನಿರ್ಬಂಧಗಳನ್ನು ಹಿಂಪಡೆಯುವ ಸಾಧ್ಯತೆ ತೀರಾ ಕಡಿಮೆ. ಮೇ ತಿಂಗಳಲ್ಲಿ ಕೊರೋನಾ ಪೀಕ್ಗೆ ಹೋಗೋ ಬಗ್ಗೆ ಮಾತುಗಳು ಕೇಳಿಬರುತ್ತಿದ್ದು, ಮೇ ತಿಂಗಳು ಕೂಡ ಇದೇ ರೀತಿ ಮುಂದುವರಿಯುವ ಸಾಧ್ಯತೆಗಳು ದಟ್ಟವಾಗಿವೆ. ಆದರೆ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂಗಳಿಂದ ವಾರಕ್ಕೆ ಸರಾಸರಿ 9,000 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗುತ್ತಿದೆ. ಮೇ ಅಂತ್ಯದವರೆಗೆ ಹೀಗೆ ಮುಂದುವರೆದರೆ 78,784 ಕೋಟಿ ರೂಪಾಯಿ ನಷ್ಟವಾಗುತ್ತಂತೆ. ಅಂದ್ರೆ ದೇಶದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಬೆಳವಣಿಗೆಗೆ -0.34 ಅಂಶಗಳಷ್ಟು ನಷ್ಟವಾಗುತ್ತೆ ಅಂಥೇಳಿ ಬಾರ್ಕ್ಲೇಸ್ ಸಂಸ್ಥೆಯ ಸಮೀಕ್ಷಾ ವರದಿ ಹೇಳಿದೆ. ಅಷ್ಟೇ ಅಲ್ಲ, ಇದರ ದುಷ್ಪರಿಣಾಮ 2022-23ರ ಹಣಕಾಸು ವರ್ಷದ ಮೇಲೆ ಬೀಳಲಿದೆ. ಆ ಹಣಕಾಸು ವರ್ಷದ ಮೊದಲ 3 ತಿಂಗಳ ಅವಧಿಯಲ್ಲೇ ಭಾರತದ ಅಂದಾಜು ಜಿಡಿಪಿಯು -1.4 ಅಂಶಗಳಷ್ಟು ಕುಂಠಿತವಾಗುತ್ತದೆ ಎಂದು ವರದಿಯಲ್ಲಿ ವಿವರಿಸಲಾಗಿದೆ. ಸಮೀಕ್ಷಾ ವರದಿಯಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ನಷ್ಟವಾಗಬಹುದು ಅಂತಾನೂ ವಿವರಿಸಲಾಗಿದೆ. ಅದರಂತೆ ಏಪ್ರಿಲ್, ಮೇ ತಿಂಗಳುಗಳ ನಿರ್ಬಂಧಗಳಿಂದ ಮಹಾರಾಷ್ಟ್ರಕ್ಕೆ ಹೆಚ್ಚು ನಷ್ಟ ಅಂತ ಹೇಳಲಾಗುತ್ತಿದೆ. ಆ ರಾಜ್ಯಕ್ಕೆ 35,265 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಲಿದೆ. ಇನ್ನು ಎರಡನೇ ಅತಿ ಹೆಚ್ಚು ನಷ್ಟಕ್ಕೊಳಗಾಗುವ ರಾಜ್ಯವೆಂದರೆ ಗುಜರಾತ್. ಅಲ್ಲಿ ಮುಂದಿನ 2 ತಿಂಗಳಲ್ಲಿ 11,254 ಕೋಟಿ ರೂಪಾಯಿ ನಷ್ಟವಾಗಲಿದೆ. ಅತಿ ಹೆಚ್ಚು ನಷ್ಟಕ್ಕೊಳಗಾಗುವ ರಾಜ್ಯಗಳಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದ್ದು, ಒಟ್ಟಾರೆ 8,253 ಕೋಟಿ ರೂಪಾಯಿಗಳು ಕೈಜಾರಿ ಹೋಗಲಿದೆ ಎಂದು ಬಾರ್ಕ್ಲೇಸ್ ಸಂಸ್ಥೆಯ ಸಮೀಕ್ಷಾ ವರದಿ ಹೇಳಿದೆ. ಇಡೀ ದೇಶದ ಆರ್ಥಿಕತೆ ಕುಸಿದರೆ ಜನಜೀವನ ಹೇಗಾಗುತ್ತದೆ ಅನ್ನೋದಕ್ಕೆ ಕಳೆದ ವರ್ಷದ ಲಾಕ್ಡೌನ್ ಅವಧಿಯೇ ಪಾಠ ಕಲಿಸಿಕೊಟ್ಟಿದೆ. ಹಾಗಾಗಿ ನಿರ್ಬಂಧಗಳು ತೆರವಾಗಬೇಕಾದ್ರೆ ಸಾರ್ವಜನಿಕರು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಜೊತೆಗೆ ಕೊರೋನಾ ನಿರ್ಮೂಲನೆಗಾಗಿ ಸರ್ಕಾರಗಳ ಜೊತೆ ಕೈಜೋಡಿಸಬೇಕು ಅಂತ ತಜ್ಞರು ಹೇಳುತ್ತಿದ್ದಾರೆ. ಸರ್ಕಾರ ಕೂಡ ಲಸಿಕೆ ಅಭಿಯಾನವನ್ನ ಮತ್ತಷ್ಟು ಚುರುಕುಗೊಳಿಸಿ ಲಾಕ್ಡೌನ್ ತಪ್ಪಿಸಿಕೊಳ್ಳಲು ಶತಾಯಗತಾಯ ಯತ್ನಿಸಬೇಕಾಗಿದೆ. ಕೊರೋನಾ ಹೊಡೆತಕ್ಕೆ ಆರ್ಥಿಕ ನಷ್ಟ ಅನುಭವಿಸ್ತಾ ಇರೋ ಭಾರತ ಮಾತ್ರ ಅಲ್ಲ, ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಕಂಗಾಲಾಗಿ ಹೋಗಿದೆ. ಅಷ್ಟೇ ಅಲ್ಲ, ಅಮೆರಿಕದ ನಂಬರ್ 1 ಪಟ್ಟವೇ ಈಗ ಅಲುಗಾಡ್ತಾ ಇದೆ. ಹಾಗಾದ್ರೆ ಜಗತ್ತಿನ ನಂಬರ್ 1 ರಾಷ್ಟ್ರವಾಗೋ ರೇಸ್ನಲ್ಲಿರೋ ದೇಶ ಯಾವುದು? ಅದನ್ನು ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಅದರಲ್ಲೂ ವಿಶ್ವದ ದೊಡ್ಡಣ್ಣ ಅಮೆರಿಕದ ಆರ್ಥಿಕತೆಗೆ ಭಾರೀ ಪೆಟ್ಟು ಕೊಟ್ಟಿದೆ. ಇದರಿಂದ ಅಮೆರಿಕಕ್ಕಿರೋ ನಂಬರ್ 1 ಶ್ರೀಮಂತ ದೇಶ ಅನ್ನೋ ಪಟ್ಟ ಕಳಚಿ ಬೀಳೋ ಆತಂಕ ಎದುರಾಗಿದೆ. ಭಾರತದಲ್ಲಿ ಕೊರೋನಾ 2ನೇ ಅಲೆ ರುದ್ರ ತಾಂಡವವಾಡ್ತಾ ಇದೆ. 2ನೇ ಅಲೆ ಹೊಡೆತಕ್ಕೆ ಭಾರತದಲ್ಲಿ ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗುತ್ತಿವೆ. ಆದರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರೋ ಅಮೆರಿಕದಲ್ಲಿ ಕೊರೋನಾ 4ನೇ ಅಲೆಯ ಆತಂಕ ಶುರುವಾಗಿದೆ. ಕೆಲ ವಾರಗಳಿಂದ ಅಮೆರಿಕದಲ್ಲಿ ಹೊಸ ಸೋಂಕಿತರ ಸಂಖ್ಯೆ ಇಳಿಮುಖವಾಗಿತ್ತು. ಹಲವು ತಿಂಗಳುಗಳ ಬಳಿಕ 50,000ದ ಒಳಗೆ ಹೊಸ ಸೋಂಕಿತರ ಸಂಖ್ಯೆ ಕುಸಿದಿತ್ತು. ಆದ್ರೀಗ ಮತ್ತೆ ದಿನ 50,000ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗುತ್ತಿದ್ದು, ಕಳೆದ ಬುಧವಾರ ಒಂದೇ ದಿನ 77,000 ಕೇಸ್ ಕನ್ಫರ್ಮ್ ಆಗಿವೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,20,00,000 ತಲುಪಿದೆ. ಜೊತೆಗೆ 5,77,000 ಜನ ಅಮೆರಿಕದಲ್ಲಿ ಕೊರೋನಾಗೆ ಬಲಿಯಾಗಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಿಜ ಹೇಳಬೇಕು ಅಂದ್ರೆ ಕೊರೋನಾ ಬಂದಪ್ಪಳಿಸಿದ ಬಳಿಕ ವಿಶ್ವದ ದೊಡ್ಡಣ್ಣನ ಬುಡ ಅಲುಗಾಡುತ್ತಿದೆ. ನಂಬರ್ 1 ರಾಷ್ಟ್ರ ಎಂಬ ಪಟ್ಟಕ್ಕೂ ಕುತ್ತು ಬಂದಿದೆ. ಇಂತಹ ಸ್ಥಿತಿಯಲ್ಲೇ ಕೊರೋನಾ 4ನೇ ಅಲೆಯ ಆತಂಕ ಎದುರಾಗಿರುವುದು ಚಿಂತೆ ಹೆಚ್ಚಿಸಿದೆ. ಇನ್ನೊಂದು ವಾರದಲ್ಲಿ ಅಮೆರಿಕದ ಹಣೆಬರಹ ನಿರ್ಧಾರವಾಗಲಿದೆ. ಅಮೆರಿಕದ ಸದ್ಯದ ಪರಿಸ್ಥಿತಿಯನ್ನ ಗಮನಿಸುತ್ತಿದ್ದರೆ ಅಮೆರಿಕದ ಆರ್ಥಿಕತೆಗೆ ಬಲವಾದ ಪೆಟ್ಟು ಬಿದ್ದಿರುವುದು ಗೊತ್ತಾಗುತ್ತಿದೆ. ಹೀಗಾಗಿ ಅಮೆರಿಕದ ಪರಮಶತ್ರು ಚೀನಾ ಅಮೆರಿಕದ ನಂಬರ್ 1 ಸ್ಥಾನವನ್ನು ಆಕ್ರಮಿಸಲು ತುದಿಗಾಲಲ್ಲಿ ನಿಂತಿದೆ.
ಇದು ಕೂಡ ಅಮೆರಿಕದ ನಾಯಕರನ್ನ ಹಾಗೂ ಉದ್ಯಮಿಗಳನ್ನ ಕಂಗೆಡಿಸಿದೆ. ಹಾಗೆ ಕೊರೋನಾ ಸಾಂಕ್ರಾಮಿಕ ಪರಿಸ್ಥಿತಿಯಲ್ಲಿ ಜಗತ್ತು ಆರ್ಥಿಕ ಹಿಂಜರಿತ ಕಾಣುತ್ತಿದ್ದರೆ ಚೀನಾದ ಜಿಡಿಪಿ ಮಾತ್ರ ಗಮನಾರ್ಹ ಬೆಳವಣಿಗೆ ಕಾಣುತ್ತಿರುವುದು ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇದು ಅಮೆರಿಕದ ನಂಬರ್ 1 ಸ್ಥಾನ ಅಲುಗಾಡಿಸುವ ಜೊತೆಗೆ ಜಗತ್ತಿನಲ್ಲಿ ಹೊಸ ಆರ್ಥಿಕ ಶಕ್ತಿಯ ಉಗಮಕ್ಕೂ ಕಾರಣವಾಗುತ್ತಿದೆ. ಅದೇನೇ ಇರಲಿ, ಜಗತ್ತಿನಲ್ಲಿ ಸದ್ಯ ಪ್ರತಿದಿನ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಗುತ್ತಿರುವುದು ಭಾರತದಲ್ಲಿ. ಹೀಗಾಗಿ ಭಾರತ ಕೊರೋನಾಗೆ ಕಡಿವಾಣ ಹಾಕಲು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಠಿಣ ರೂಲ್ಸ್ಗಳಿಂದ ಆರ್ಥಿಕತೆಗೆ ಪೆಟ್ಟು ಬಿದ್ದರೂ ಪರವಾಗಿಲ್ಲ, ಕೊರೋನಾ ನಿಯಂತ್ರಣಕ್ಕೆ ಬರೋವರೆಗೂ ಅವುಗಳನ್ನು ಪಾಲಿಸಲೇಬೇಕು. ಕಳೆದ ವರ್ಷ ವ್ಯಾಕ್ಸಿನ್ಗಳು ಇಲ್ಲದಿದ್ದಾಗಲೂ ಕೊರೋನಾ ಕಂಟ್ರೋಲ್ಗೆ ಬಂದಿತ್ತು. ಆದರೆ ಈಗ್ಯಾಕೆ ಕಂಟ್ರೋಲ್ಗೆ ಬರಲ್ಲ? ಜನ ಕೊರೋನಾ ಸಂಕಷ್ಟವನ್ನ ಅರ್ಥ ಮಾಡಿಕೊಂಡು ಕೊರೋನಾ ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತ ಕೊರೋನಾವನ್ನ ನಿಯಂತ್ರಣಕ್ಕೆ ತರಬಹುದು. ನೋಡಿದ್ರಲ್ಲ, ಕೊರೋನಾ ಜನರ ಜೀವ ಮತ್ತು ಜೀವನದ ಜೊತೆ ಅದು ಹೇಗೆ ಆಟ ಆಡ್ತಾ ಇದೆ ಅನ್ನೋದನ್ನ. ಇಲ್ಲಿ ಜೀವಾನೂ ಮುಖ್ಯ, ಜೀವನಾನೂ ಮುಖ್ಯ. ಹೀಗಾಗಿ ಲಸಿಕೆ ಬಂದಿದೆ ಅಂತ ಹೇಳಿ ಕೊರೋನಾ ರೂಲ್ಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.